ಅಪ್ಪು ಸುಸ್ತಾಗಿರ್ತೀರ ನೀರ್ ತಗೊಳ್ರು. ಇವತ್ತು ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಚಾಟ್ ಜಿಪಿಟಿ ನ ಇಂಟ್ರೊಡ್ಯೂಸ್ ಮಾಡಿದೆ. 1 ನಿಮಿಷ ಎಲ್ಲರೂ ಟೆನ್ಷನ್ ಆಗ್ಬಿಟ್ರು. ಚಾಟ್ ಜಿಪಿಟಿ ಈಗ ಬರೀ ಇಂಗ್ಲಿಷ್ ನಲ್ಲಿ ವರ್ಕ್ ಆಗುತ್ತೆ ಅನ್ಕೊಂಡಿದೀರಾ? ಹಾಗಿದ್ರೆ ಇದನ್ನ ನೀವು ಟ್ರೈ ಮಾಡ್ಲೇಬೇಕು. ಮಕ್ಕಳಿಗೆ ಇವತ್ತು ಸ್ಕೂಲ್ ಶುರು ಆಗ್ತಿದೆ, ಸೊ ಏನಾದ್ರು ಸ್ಪೆಷಲ್ ಬ್ರೇಕ್ಫಾಸ್ಟ್ ಹೇಳ್ತೀಯಾ? ನೋಡಿದ್ರ ಚಾಟ್ ಜಿಪಿಟಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತಿದೆ. ಈ ವಾರಕ್ಕೆ ಬೇಕಾಗಿರೋ ಸಿಂಪಲ್ ಆಗಿರೋ ಗ್ರೋಸರಿ ಲಿಸ್ಟ್ ಕೊಡ್ತೀಯಾ? ಸಂಜೆ ಆಯ್ತು, ಮಕ್ಕಳಿಗೆ ಏನಾದ್ರೂ ಹೆಲ್ದಿ ಆಗಿರೋ ಸ್ನಾಕ್ಸ್ ಸಜೆಸ್ಟ್ ಮಾಡ್ತೀಯಾ? ಇವರಿಬ್ರು ಜಗಳ ಆಡದೆ ಪ್ರತಿದಿನ ರಾತ್ರಿ ಹೇಗೆ ನೆಮ್ಮದಿಯಾಗಿ ಮಲಗಿಸೋದು? ಖುಷಿ ವಿಚಾರ ಏನಂದ್ರೆ ಚಾಟ್ ಜಿಪಿಟಿ ಎಷ್ಟು ಚೆನ್ನಾಗಿ ನಮ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳುತ್ತಲ್ವಾ? ನಾನು ಎಷ್ಟೇ ನಿಧಾನವಾಗಿ ಮಾತಾಡಿದ್ರು ಅಥವಾ ನನ್ನ ಪದಗಳು ಕರೆಕ್ಟ್ ಆಗಿಲ್ಲ ಅಂತಂದ್ರೂ ಅರ್ಥ ಮಾಡ್ಕೊಳ್ಳುತ್ತೆ. ಅದಷ್ಟೇ ಅಲ್ಲ, ನಾನು ಲೋಕಲ್ ಆಗಿ ಅಂದ್ರೆ ಮನೇಲಿ ಹೆಂಗ್ ಮಾತಾಡ್ತೀನೋ ಹಂಗ್ ಮಾತಾಡಿದ್ರು ಕೂಡ ಚಾಟ್ ಜಿಪಿಟಿ ಅರ್ಥ ಮಾಡ್ಕೊಳ್ಳುತ್ತೆ. ಅಪ್ಪು ಚಾಟ್ ಜಿಪಿಟಿ ಏನಾದ್ರು ಕೇಳೋ. ಚಾಟ್ ಜಿಪಿಟಿ ನಮ್ಮ ಅಮ್ಮ ಹತ್ರ ಯಾವಾಗ್ಲೂ ಹೊಡ್ಸ್ಕೊಂತಾನೆ ಇರ್ತೀನಲ್ಲ, ಹೊಡ್ಸ್ಕೊಂಬಾರ್ದಂದ್ರೆ ಏನ್ ಮಾಡ್ಬೇಕು? ಚಾಟ್ ಜಿಪಿಟಿ ನಾನು ಕೇಳುವಂತ ಪ್ರಶ್ನೆಗೆ ನಮ್ ಕನ್ನಡದಲ್ಲೇ ಉತ್ತರ ಕೊಡುತ್ತೆ. ಅದು ಕೂಡ ತುಂಬಾನೇ ಕಂಫರ್ಟಬಲ್ ಆಗಿದೆ, ಇನ್ಸ್ಟೆಂಟ್ಲಿ. ಎಷ್ಟು ಮುಂದುವರೆದಿರೋ ಟೆಕ್ನಾಲಜಿನಲ್ಲಿ ಅದು ನಮ್ ಕನ್ನಡ ಭಾಷೆಯಲ್ಲಿ ಇರೋದೇ ಬಹಳ ಖುಷಿ. ಸೊ ಟ್ರೈ ಚಾಟ್ ಜಿಪಿಟಿ, ಅದು ಕೂಡ ನಿಮ್ಮ ಭಾಷೆಯಲ್ಲಿ.